ಬೇರೆ ಏನಾದ್ರು ಎಕ್ಸ್ಟ್ರಾ ಬಂದ್ಬಿಟ್ಟೈತೆ ಇದು ಹೊಟ್ಟೆ ಎಲ್ಲ ಕನಕನ ಕಿಂಡಿ ಬರಸುವುದು ಈಸಿ, ಬರಸುವುದು ಕಷ್ಟ. ಇನ್ನ ಜಾಸ್ತಿ ಜನ ಶಿಕ್ಷ ತಳ್ಳುಮ ಹಂಗ ಮಸ್ತ್ ನೋಡ್ರ. ಶೇಡ್ಸ್ ಇದ್ದಿದ್ರೆ ಚೆನ್ನಾಗಿರೋದು. ಮ್ಯಾಂಗ್ರೋವ್ ಫಾರೆಸ್ಟ್. ಯಾರ ಕೈ ಹಚ್ಚಿಲ್ಲ ಬಿಡ. ಏನು ಕಲ್ಲೆಲ್ಲ ಅಡ್ಡ ಹಾಕಿರೋದು? ಸಮುದ್ರ ಯಾವ್ದಾ? ಇಷ್ಟೇನಾ? ಗೊತ್ತಿಲ್ಲ ನಂಗೂ. ಏನಂಗೆ ನಿಲ್ಲಿಸ್ಬಿಟ್ರ? ಸಮುದ್ರ ಅದ ಏನಕ್ಕೆ ತೆರಿಯೋದ? ಮಚ ಬಿದ್ದಿದ್ವ ಯಾ ಕುತ್ಕ ಮಚ ಅದು ಎವೇ ಗಲೀಜ್ ಐತ ಮಚ ನೀರು. ಏನಾಯ್ತದ ಓಡ್ತಾ ಇಲ್ಲ? ಫುಲ್ಲು ಅವನಜ್ಜಿ ಗಲೀಜು. அந்த இடமே ஆக்சுவலாக வேற ஆள் சம்பாதிக்கிறது, அவன் தப்பு பண்ணதால இவன் சம்பாதிச்சுன்னு. ಡೌ ಮಾಡೋದ್ರೆ ಸರಿ ಅಂದ್ರೆ ಲಾಲ್ ಬಾಗೆ ನಂದು ಅಂತ ನೀವು ನಮ್ಮ ಮನೆ ಪಕ್ಕದಲ್ಲಿ ಏನೋ ಮಾಡ್ತಾ ಇದ್ಯಾ? ಬೋಟ್ ಬಿಡಿಸ್ತಾನೆ. ಇಂಥವು ಮಾಡ್ತೀಯ ಚೆನ್ನಾಗಲ್ಲ? ತಳ್ಳೋದು ಬಿಡು. ಯುದ್ಧಕ್ಕೆ ರೆಡಿ ಏನು ಯಾವ ಡೈಲಾಗ್ ಅದು? ಎಲ್ಲ ಹೋಗ್ತದೀವ ಪ್ರದೀಪ? ಆರೋವಿಲ್ ಹುಷಾರು. ಎತ್ಕೊಂಡು ಬಿಟ್ಬಿಡಲ್ಲ ಬಾರ. ಅಲ್ಲ ಬೋಟ್ ಜೊತೆಗೆ ಆಮೇಲೆ ಸಬ್ವೆ ಸಫರ್ GT ಅದಲ್ಲಿ ಮಾಡಲ್ವಾ, ಹಂಗಾಗೋಯ್ತದೆ. ಮುಂದೆ ಹೋಗ್ತೈತಲ್ಲ? ಗೊತ್ತಿಲ್ಲ, ಬಲೆಗಳೆಲ್ಲ ಅವೆ, ಹುಷಾರು. ಹೋಗ್ತೈತೆ ಬಾರ. ಬೋಟಿಂಗ್ ಮ್ಯಾಂಗ್ರೋವ್ ಆಯ್ತು. ಮ್ಯಾಂಗ್ರೋವ್ ಫಾರೆಸ್ಟ್ ಹೋಗ್ಬೇಕು ಅನ್ಕೊಂಡು ಅದು ಮುಗೀತು. ಏನ್ ಬ್ರೋ ಪಾಂಡಿಚೇರಿ ನೋಡಕ್ ಒಂದಿನ ಅಷ್ಟೇ ಸಾಕು. ಒಂದು ರೀಲ್ಸ್ ಮಾಡ್ತಾರಲ್ಲ. ಓ ಸೂಪರ್, ಕೆಲಸ ಇಲ್ಲ. ಒಳ್ಳೆ ಸ್ಪಾಟ್ ಇದು. ಆರೋವಿಲ್ ಕಡೆಗೆ ಪಯಣ. ನೋಡಿ ಫ್ರೆಂಡ್ಸ್, ಎಷ್ಟು ಕಷ್ಟ ಬಿದ್ದಿ ನಿಮ್ಗೋಸ್ಕರ, ನಿಮಗೋಸ್ಕರ ಈ ವ್ಯೂನ ತೋರಿಸ್ತಾ ಇದೀವಿ. ಮನೇಲಿ ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀರಾ ನೀವು. ನಾವಿಲ್ಲೇ ಸೆಕೆ ಬಂದು ಟ್ಯಾನ್ ಆಗಿ ಹಿಂಗಾಗಿದೆ ಕತೆ ನಮ್ದು, ಡಿಹೈಡ್ರೇಷನ್ ಆಗಿ. ಪರೋಟ, ದೋಸೆ, ಇಡ್ಲಿ, ವಡೆ. ನಾನ್ ವೆಜ್ ನೋಡು. ಅದೆಲ್ಲ ತಗೊಂಡು
ಮತ್ತು ಇದ್ರ ಇತಿಹಾಸ ತಿಳ್ಕೊಂಡು ಹೇಳ್ಬೇಕು ಮತ್ತು ಇತಿಹಾಸ ಅಲ್ಲಿ ಇವಾಗ ಕಟ್ಟಿರೋದು ಏನು ಇತಿಹಾಸ ಐತೆ ಹೌದಾ ಬಟ್ ಏನೋ ಒಂದು ಸ್ಟೋರಿ ಐತೆ ಮತ್ತು ಎಲ್ಲ ಜಸ್ಟ್ ಟೂರಿಸಮ್ ಅಷ್ಟೇ. ನಮ್ಗೆ ಇತಿಹಾಸ ಗೊತ್ತಿಲ್ದಿರನೇ ಹೋಗ್ತಾ ಇದ್ದೀರಲ್ಲ, ಅದು ಮ್ಯಾಟ್ರು. ನಾವೆಲ್ಲ ಜಾಗಕ್ಕೂ ಹಂಗೆ ಹೋಗೋದು ಆಲ್ಮೋಸ್ಟ್. ಸುಮ್ಮನೆ ಹೋಗೋದಷ್ಟೇ. ಏನೋ ಜಾಗ ನೋಡ್ಬೇಕು, ನಮಗೆ ಏನು ಸಿಗುತ್ತೋ ಅದು ನಮ್ಮದೇ. ಜಾಗ ನೋಡ್ಬೇಕು, ಎಂಜಾಯ್ ಮಾಡಬೇಕು. ಅದ್ರ ಬಗ್ಗೆ ಗೊತ್ತಿಲ್ಲ ಬೇಕಾಗಿಲ್ಲ. ಇನಾಗ್ರೇಷನ್ ಆಗಿರೋದು ಸರಾಯ್ ಸ್ಟೋರಿ ಎಲ್ಲ ಇಲ್ಲೇ ಐತೆ ಮಚ್ಚ. ಇದನ್ನೆಲ್ಲ ಓದ್ಕೊಂಡಿದ್ರೆ ನಾನು ಸೋಷಿಯಲಲ್ಲಿ ಏನಾದ್ರು ಒಂದು ಇದಾಗ್ಬಿಡ್ತಾ ಇದೆ. ಏನೋ ಅಂತಾರ ಲೆಕ್ಚರರ್ ಏನೋ. ಹ್ಞೂ ಹಂಗಲ್ಲ ಮಗ, ಯಾರು ಏನಿದೆಯಪ್ಪ ಹೊಟ್ಟೆ? ಹೌದಾ, ಬೇರೆ ಏನಾರು ಎಕ್ಸ್ಟ್ರಾ ಬಂದ್ಬಿಟ್ಟೈತೆ. ಇದು ಹೊಟ್ಟೆ ಎಲ್ಲ ಯಾರನ ಹೊಟ್ಟೆ ಕರಗಿಸು ಅಂದ್ರೆ ಹೊಟ್ಟೆ ಬರ್ಸುವುದು ಈಸಿ ಹೇಳೋ. ಹೊಟ್ಟೆ ಬರೆಸುವುದು ಈಸಿ, ಕರಗಿಸುವುದು ತುಂಬಾ ಕಷ್ಟ. ಆದರೆ ಹೊಟ್ಟೆ ಇಳಿಸುವುದು ತುಂಬಾ ಕಷ್ಟ. ಇದು ಫ್ಯಾಕ್ಟ್. ಹೊಟ್ಟೆ ಬರೆಸೋದು ಈಸಿ, ಓಕೆ. ಕರಗಿಸುವುದು ಕಷ್ಟ. ಯಾವ ಆ್ಯಂಗಲ್ ಅಲ್ಲಿ ಹೋಗೋರು ಹತ್ರ ಬಂದತ್ತಾದ್ರೂ ವೇಸ್ಟ್ ಆಗ್ಬಾರ್ದು ಅಂತ ಅವನು ತಿಳ್ಕೊಂಬಿಡ ಅಂತ ಹೋದ. surrounded by the lake. The mother explained that this lake will act as a isolating zone around the zone of a silence that will help create the calm and focused atmosphere that she wishes to see in Mandir and its gardens. The large excavation in the front of you is the first section of the future lake, reaching 10 meters deep in center. This body of water will be alive, integrating the plants and fish to maintain its biological balance. Surrounding the wall of the gardens, there is also an open channel 7.5 meters wide and 8 kilometers long. This channel collects all the runoff water from the gardens and Mandir. To supply the lake and the lake will act as a rainwater. ಇದನ್ನ ನೋಡಿ, ಇದ್ರಲ್ಲಿ ನೀರು ಬಿಟ್ರೆ ಇದ್ರಲ್ಲೆಲ್ಲ ಎಲ್ಲದಕ್ಕೂ ನೀರು ಕರೆಕ್ಟಾಗಿ ದೂರದಿಂದ ನೋಡಕ್ಕೆ ಇಲ್ಲಿಗೋದ್ವಾ ಅದೇನದು. At the time of our inauguration ceremony on February 28, 1968 ಆಗಿರೋದು, a white urn in the shape of lotus but had been placed on the top of the small mound. The construction of the amphitheater started in 1972, but it was only in the 90s that it was finally clad with a red sandstone. ಅದೇ ರೆಡ್ ಸ್ಯಾಂಡ್ಸ್ಟೋನು. ಯಾವುದು? ಅಲ್ಲೇ ಅದ್ರ ಸುತ್ತ ಇಲ್ಲೇನೋ ಅಲ್ಲಿಲ್ಲ ಕೆಂಪಗ ಕೆಳಗೆ. The Ravela character and written by the mother along with a handful of a soil from all over the world is still inside the urn.